ದ್ರೌಪದಿ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಸತ್ರು. ಈಗ ಧರ್ಮರಾಜ ಆದರೂ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾನಾ, ಇಲ್ಲ ಇವನ್ ಕೂಡ? ಈಗ ಧರ್ಮರಾಜ ಒಂಟಿಯಾಗಿಯೇ ಮುಂದೆ ಸಾಗ್ತಾನೆ. ಆದ್ರೆ ಹಸ್ತಿನಾಪುರದಿಂದಲೂ ಅವರನ್ನು ಹಿಂಬಾಲಿಸುತ್ತಾ ಬಂದ ನಾಯಿ ಕೂಡ ಇರುತ್ತೆ. ಯುಧಿಷ್ಠಿರ ಮೇರು ಪರ್ವತವನ್ನು ತಲುಪಿದಾಗ ಇಂದ್ರದೇವನು ಅಲ್ಲಿಗೆ ತನ್ನ ದಿವ್ಯ ರಥದೊಂದಿಗೆ ಬಂದು ಧರ್ಮರಾಜನಿಗೆ, ಧರ್ಮರಾಜ, ನೀನು ಭೂಮಿಯ ಮೇಲೆ ಅತ್ಯಂತ ಧರ್ಮದಿಂದ ಬದುಕಿದೀಯ, ಆದ್ದರಿಂದ ನೀನೊಬ್ಬನೇ ಸಶರೀರನಾಗಿ ಸ್ವರ್ಗಕ್ಕೆ ಬರಬಹುದು, ಬಂದು ರಥ ಹೇರು ಅಂತ ಹೇಳ್ತಾನೆ. ಸಶರೀರ ಅಂದ್ರೆ ಮಾನವ ಶರೀರ ಅಂತ ಅರ್ಥ. ಇಂದ್ರನ ಮಾತಿನಂತೆ ಧರ್ಮರಾಜ ರಥವನ್ನೇರಲು ಹೋಗುವಾಗ ತನ್ನ ಜೊತೆಗಲ್ಲೇ ಇದ್ದ ನಾಯಿನೂ ಕೂಡ ಏರಲು ಅವಕಾಶ ಮಾಡಿಕೊಡು ಎಂದು ಕೇಳುತ್ತಾನೆ. ಆದ್ರೆ ಅದಕ್ಕೆ ಇಂದ್ರ, ನಾಯಿ ಅಪವಿತ್ರ ಪ್ರಾಣಿ, ಅದಕ್ಕೆ ಸ್ವರ್ಗದಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾನೆ. ನೀನೊಬ್ಬನೇ ರಥವನ್ನ ಹೇರು ಅಂತ ಅಂತಾನೆ. ಆಗ ಧರ್ಮರಾಜ, ನನ್ನನ್ನು ನಂಬಿ ಬಂದ ಜೀವಿ ಪ್ರಾಣಿಯಾದರೂ ಸರಿ, ಅದನ್ನು ಕೈ ಬಿಡುವುದು ಮಹಾಪಾಪ, ಇದನ್ನು ಬಿಟ್ಟು ನಾನು ಬರುವುದಿಲ್ಲ, ನನಗೆ ಸ್ವರ್ಗವೂ ಬೇಡ, ಏನೂ ಬೇಡ ಅಂತ ದೃಢವಾಗಿ ಹೇಳ್ತಾನೆ. ಅಂದ್ರೆ ಈಗ ಆ ನಾಯಿಗೋಸ್ಕರ ಧರ್ಮರಾಜ ಸ್ವರ್ಗಕ್ಕೆ ಹೋಗಲ್ವಾ, ಮತ್ತೆ ಎಲ್ಲಿಗೆ ಹೋಗ್ತಾನೆ? ಯುಧಿಷ್ಠಿರನ ಈ ಪರಮದಹೆ ಮತ್ತು ಧರ್ಮನಿಷ್ಠೆಯನ್ನು ಕಂಡು ಆ ನಾಯಿ ತಕ್ಷಣವೇ ತನ್ನ ನಿಜ ರೂಪವಾದ ಯಮಧರ್ಮರಾಜನ ರೂಪಕ್ಕೆ ಬದಲಾಗುತ್ತೆ. ಧರ್ಮರಾಜನನ್ನು ಆಶೀರ್ವಾದಿಸುತ್ತಾ, ಮಗನೇ, ನಿನ್ನ ಧರ್ಮ ಪರೀಕ್ಷೆಯಲ್ಲಿ ನೀನು ಜಯಶಾಲಿ ಇದೆ. ಹಿಂದೆ ದ್ವೈತವನದಲ್ಲಿ ಯಕ್ಷಪ್ರಶ್ನೆಯ ರೂಪದಲ್ಲಿ ನಿನ್ನನ್ನು ಪರೀಕ್ಷಿಸಿದೆ, ಇಂದು ನಾಯಿಯ ರೂಪದಲ್ಲಿ ನಿನ್ನನ್ನು ಮೀರಿದ ಧರ್ಮಾತ್ಮ ಈ ಜಗತ್ತಿನಲ್ಲೇ ಇಲ್ಲ ಎಂದು ಕೊಂಡಾಡಿದನು. ಆನಂತರ ಧರ್ಮರಾಜ ಇಂದ್ರದೇವ ಮತ್ತು ಯಮಧರ್ಮರಾಜನ ಜೊತೆ ದಿವ್ಯ ರಥವನ್ನು ಹೇರಿ ಸಶರೀರನಾಗಿ ಸ್ವರ್ಗಕ್ಕೆ ಪ್ರವೇಶಿಸುತ್ತಾನೆ. ಇಲ್ಲಿಗೆ ನಮ್ಮ 17ನೇ ಪರ್ವವಾದ ಮಹಾಪ್ರಸ್ಥಾನಿಕ ಪರ್ವ ಮುಗೀತು. ಇನ್ನು ನಮ್ಮ ನೆಕ್ಸ್ಟ್ 18ನೇ ಅಥವಾ ಕೊನೆಯ ಪರ್ವವಾದ ಸ್ವರ್ಗಾರೋಹಣ ಪರ್ವದಲ್ಲಿ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.